ನಮಸ್ತೆ, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಬಂದ್ಬಿಟ್ಟು ಸಕಾರಾತ್ಮಕ ಚಿಂತನೆ. ನಾವು ಯಾವಾಗಲೂ ಒಳ್ಳೆಯದರ ಬಗ್ಗೆ ಯೋಚನೆ ಮಾಡಿದ್ರೇ ಒಳ್ಳೆಯದಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಿದ್ದೇನೆ. ಒಮ್ಮೆ ಚಾತುರ್ಮಾಸದಲ್ಲಿ ಒಬ್ಬ ಜೈನ ಮುನಿಗಳು ಒಂದು ಮನೆಗೆ ಭಿಕ್ಷೆಗೆಂದು ಹೋದರು. ಆ ಮನೆಯ ಮಹಿಳೆ ನಕಾರಾತ್ಮಕತೆಯ ಮೂರ್ತಿ ರೂಪ ತಾಳಿ ಬಂದಂತಿದ್ದಳು. ಸದಾ ಮುಂಗೋಪ ತುಂಬಿದ್ದಳು. ಅವಳ ಮುಖದಲ್ಲಿ ಮುಂಗೋಪ ತುಂಬಿ ತುಳುಕುವಂತಿದ್ದಳು. ಜೈನ ಮುನಿಗಳು ಭಿಕ್ಷೆ ಕೇಳಿದಾಗ ಆಕೆ ಸಿಟ್ಟಿನಿಂದ ತನ್ನ ಕೈಯಲ್ಲಿದ್ದ ಅಡಿಗೆ ಮನೆಯಲ್ಲಿ ಪಾತ್ರೆಗಳನ್ನು ಒರೆಸುವ ಮಸಿ ಬಟ್ಟೆಯನ್ನು ತಂದು ಮುನಿಗಳ ಜೋಳಿಗೆಗೆ ಹಾಕಿದಳು. ಇದನ್ನು ನೋಡಿದ ಮುನಿಗಳು ಕೋಪ ಮಾಡಿಕೊಳ್ಳದೆ, ಬೇಸರ ಮಾಡಿಕೊಳ್ಳದೆ ಹಸನ್ಮುಖಿಯಾಗಿಯೇ ಮುಂದೆ ನಡೆದರು. ಒಂದು ದಿನ ಒಂದು ನದಿ ದಂಡೆಯ ಮೇಲೆ ಕುಳಿತು ಆ ಬಟ್ಟೆಯನ್ನು ಶುಚಿಗೊಳಿಸಿ ಒಣಗಿಸಿ ಅದರ ದಾರಗಳನ್ನು ಎಳೆಯಾಗಿ ಬಿಡಿಸಿ ಅದರಿಂದ ದೀಪಕ್ಕೆ ಹಾಕುವ ಬತ್ತಿಯನ್ನು ಮಾಡಿಕೊಂಡರು. ಮಾರನೇ ದಿನ ಆ ಮುನಿಯೇ ಮತ್ತೆ ಭಿಕ್ಷೆಗಾಗಿ ಆ ಮಹಿಳೆಯ ಮನೆಗೆ ಬಂದರು. ಆಗ ಮಹಿಳೆಯಲ್ಲಿ ಸಿಟ್ಟು ಇರಲಿಲ್ಲ. ಹಿಂದಿನ ದಿನ ತಾನು ಅವರ ಜೋಳಿಗೆಗೆ ಮಸಿಬಟ್ಟೆ ಹಾಕಿದ್ದು ನೆನಪಾಗಿ ಪಶ್ಚಾತ್ತಾಪವಾಯಿತು. ತನ್ನ ತಪ್ಪಿಗೆ ಕ್ಷಮೆ ಕೇಳಿದಳು. ಮುನಿಗಳು ಪಾದಕ್ಕೆರಗಿದಳು. ಆದರೆ ಮುನಿಗಳು ಶಾಂತಚಿತ್ತದಿಂದ, ತಾಯಿ, ನೀನು ಮಾಡಿದ ದಾನ ನನಗೆ ಬಹಳ ಅವಶ್ಯವಾಗಿತ್ತು. ಚಾತುರ್ಮಾಸದಲ್ಲಿ ದೀಪ ಹಚ್ಚಲು ಭಕ್ತರೊಬ್ಬರು ತುಪ್ಪ ಕೊಟ್ಟಿದ್ದರು. ಬತ್ತಿ ಇರಲಿಲ್ಲ. ನೀನು ಕೊಟ್ಟ ಬಟ್ಟೆ ನನಗೆ ಬತ್ತಿ ಮಾಡಿಕೊಳ್ಳಲು ಸಹಾಯವಾಯಿತು. ನಾನೇ ನಿನಗೆ ಧನ್ಯವಾದ ಹೇಳಬೇಕು ಎಂದರು. ಇದರಿಂದ ಆ ಮಹಿಳೆ ನಕಾರಾತ್ಮಕ ಭಾವನೆ ಮಾಯವಾಯಿತು. ತನ್ನ ಚಿಂತನೆಯ ಧಾಟಿಯನ್ನು ಬದಲಿಸಿಕೊಂಡು ಪರಿವರ್ತನೆಯಾದಳು. ಇದಕ್ಕೆ ಸಕಾರಾತ್ಮಕ ಚಿಂತನೆ ಎನ್ನುತ್ತಾರೆ. ನಕಾರಾತ್ಮಕ ಯೋಚನೆ ನಮ್ಮ ಬದುಕಿಗೆ ಹಾನಿಕಾರಕ. ನಮ್ಮ ಆಂತರಿಕ ಶುದ್ಧತೆಯನ್ನು ಆಧರಿಸಿದ ಸದ್ವಿಚಾರಗಳು ಮತ್ತು ಆರೋಗ್ಯಕರ ಚಿಂತನೆಗಳು ಶಕ್ತಿಯುತ ಚಾರಿತ್ರ್ಯವನ್ನು ಪಡೆಯಲು ಅತ್ಯಂತ ಮುಖ್ಯವಾಗಿರುತ್ತದೆ. ಒಳ್ಳೆಯದನ್ನು ಮಾಡುತ್ತಾ ಹೋದರೆ, ನಿರಂತರವಾಗಿ ಪರಿಶುದ್ಧ ಭಾವನೆಗಳನ್ನೇ ಇಟ್ಟುಕೊಂಡರೆ ಕೆಟ್ಟ ಸಂಸ್ಕಾರಗಳು ತಮ್ಮಷ್ಟಕ್ಕೆ ತಾವೇ ನಾಶವಾಗಿ ಹೋಗುತ್ತವೆ. ಸಕಾರಾತ್ಮಕ ಚಿಂತನೆಗಳು ಮನುಷ್ಯನ ಬದುಕಿನಲ್ಲಿ ಸಂತೋಷದ ಸುಗಂಧವನ್ನು ಹರಡುತ್ತವೆ. ಅದರ ಪರಿಮಳವೇ ಇಡೀ ಸಮಾಜವನ್ನು ಸಂಪೂರ್ಣವಾಗಿ ಸ್ವಸ್ಥವಾಗಿಡುತ್ತದೆ. ನಕಾರಾತ್ಮಕ ಚಿಂತನೆಗಳು ಪಸರಿಸಲು ಹೆಚ್ಚು ಸಮಯ ಬೇಕಾಗಿಲ್ಲ. ಅವು ಸಮಾಜದಲ್ಲಿ ಬಹು ಸುಲಭವಾಗಿ ಮತ್ತು ವೇಗವಾಗಿ ಹರಡುತ್ತವೆ. ನಕಾರಾತ್ಮಕ ಚಿಂತನೆಗಳು ಯಾರೂ ಅಳವಡಿಸ್ಕೊಳ್ಳಲ್ಲ. ಅದು ಪರಿಸರದಲ್ಲಿರುತ್ತೆ. ಅದೇ ಬಂದ್ಬಿಡುತ್ತೆ, ಅತಿ ವೇಗವಾಗಿ ಬಂದ್ಬಿಡುತ್ತೆ. ಅವುಗಳ ಪ್ರಭಾವಕ್ಕೆ ಒಳಗಾದವರು ಸ್ವತಃ ಸಂಕಷ್ಟಕ್ಕೆ ಈಡಾಗುತ್ತಾರಲ್ಲವೇ? ತಮ್ಮ ಸುತ್ತಮುತ್ತಲಿನವರನ್ನು ತೊಂದರೆಗೀಡು ಮಾಡುತ್ತಾರೆ. ಪುಸ್ತಕಗಳು, ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಎಲ್ಲದರಲ್ಲೂ ನಮಗೆ ಋಣಾತ್ಮಕ ಮತ್ತು ಧನಾತ್ಮಕ ಎರಡೂ ರೀತಿಯ ವಿಷಯಗಳು ದೊರೆಯುತ್ತವೆ. ನಾವು ಯಾವುದನ್ನು ಆಯ್ದುಕೊಳ್ಳುತ್ತೇವೆಯೋ ಅದೇ ರೀತಿ ಆಗುತ್ತೇವೆ. ಹಾಗಾಗಿ ಧನಾತ್ಮಕ ವಿಚಾರಗಳನ್ನೇ ಆಯ್ದುಕೊಳ್ಳೋಣ, ಅವುಗಳನ್ನೇ ಇತರರಿಗೂ ಹಂಚೋಣ ಅಂತ ಹೇಳ್ತಾ ಇದ್ದೇನೆ. ನಾನು ಈಗ ಹೇಳಿದ ಕತೆ ಹೇಗಿತ್ತು ಅಂದರೆ, ನಾವು ಯಾವ ಥರ ಯೋಚನೆ ಮಾಡ್ತೀವಿ, ನಮ್ಮ ಯೋಚನೆ ಶಕ್ತಿ ಹೇಗಿರುತ್ತೆ, ಯೋಚನೆ ಮಾಡೋ ರೀತಿ ಯಾವ ಥರ ಇರುತ್ತೋ ಅದ್ರ ಮೇಲೆ ನಮ್ಮ ಮನಸ್ಥಿತಿ ಇರುತ್ತೆ ಅನ್ನೋದನ್ನು ಹೇಳಿದೆ. ನೋಡ್ದ, ಆ ಮಹಿಳೆ ಆ ಸಾಧು ಮುನಿಗಳಿಗೆ ಮಸಿ ಬಟ್ಟೆ ಹಾಕಿದ್ರು. ಅವರು ಅದನ್ನೇ ಒಳ್ಳೆಯದನ್ನಾಗಿ ತಗೊಂಡು ಅದರಲ್ಲೇ ಬತ್ತಿ ಮಾಡಿ ದೀಪನ ಹಚ್ಚುತ್ತಾರೆ. ಅದಕ್ಕೆ ನಾವು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡೋಣ ಅಂತ ಹೇಳ್ತಾ, ಯಾವುದೇ ಆಗಿರಲಿ, ಸಾಮಾಜಿಕ ಜಾಲತಾಣಗಳು ಅಷ್ಟೇ ಒಳ್ಳೆಯದನ್ನು ಹೇಳುತ್ತೆ, ಕೆಟ್ಟದ್ದನ್ನು ತೋರಿಸುತ್ತವೆ. ನೀವು ಒಳ್ಳೆಯದ್ರ ಬಗ್ಗೆನೇ ಯೋಚನೆ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ ಮನೋಲ್ಲಾಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಂದನೆಗಳು.